ಎಲ್ಲ ಹೋರಾಟಗಾರರಿಗೂ ಮೀಡಿಯಂದವರಿಗೂ ಒಳ್ಳೇದು ಹೇಳ್ಕೊಂಡು ನಾವು 108 ದಿವಸಗಟ್ಟಲೆ ಅವ್ರು ಕೂಡ ಹೋರಾಟ ಮಾಡಾಕತ್ತೀವಿ. ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟ ಮಾಡಾಕತ್ತೀವಿ. ಅವರು ಕೆಲಸ ಮಾಡಿದ್ರೆ ನಾವು ಬರತಿರ್ಕಿಲ್ಲ ಇವ್ರ ಮನೆಗೆ ಬರೋದು ಅವಶ್ಯ ಇಲ್ಲ. ಯಾಕಂದರೆ MLAಗಳಾಗಲಿ ಮಂತ್ರಿಗಳಾಗಲಿ ಸೇವಕರು, ಸಮಾಜ ಸೇವಕರು, ಅವರು ಸಮಾಜಕ್ಕಾಗಿ ಹೋರಾಡೋರಿಗೆ ಎಲ್ಲ ಅನುಕೂಲ ಮಾಡಿ ಕೊಡಬೇಕಾಗಿತ್ತು. ಅವ್ರ ಮನೆ ಮಟ್ಟ ಯಾಕೆ ಬಂದೇವು ಅಂತ ಅವ್ರು ಮಾಡ್ಲಿದ್ದಕ್ಕಾಗಿ ಬಂದೇವು ನಾವು. ಅದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ರೆ ಆಶ್ವಾಸನೆ ಕೊಟ್ಟಿದ್ರೆ ನಾವು ಬರಕತ್ತೀರಿ, ಯಾರು ಬರ್ತಿರ್ಕಿಲ್ಲ. ಅದಕ್ಕೆ ಉಪವಾಸ ಬಿದ್ದಿದ್ರೆ ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಇದು ಯಾಕಂತಂದರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಬಡತನ ಸ್ಥಿತಿ ಭಾಳದೆ. ನಮಗೇನಿಲ್ಲ ಸರ್, ಅಲ್ಲಿ ಕುಂತಿದ್ದೀವಿ ನಾವು ಬರುತ್ತಲ್ಲ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರು ಸರ್. ಯಾರಿಗಾರು ಫೋನ್ ಹಚ್ತಾರೆ ಅಂತ ಹೇಳ್ಕೊಂಡು ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ, ಮೊಬೈಲ್ ಕಸ್ಕೊಂಡು ಮತ್ತು ಇವ್ರಿಗೆ ಯಾರಿಗಾರು ಫೋನ್ಗೆ ಹಚ್ಕಿಚಾರ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು. ಮತ್ತು ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಸರಿಸೇನು ಇಷ್ಟೇ, ಮತ್ತೇನು ಮಾಡಿಲ್ಲ ಅವ್ರಿಗೆ. ನಾವು ನೋಕೋ ಪ್ರಯತ್ನ ಮಾಡಿದ್ರು, ಒಳಗೆ ಹಾಕಿದ್ರು, ಗಾಡಿ ಹಾಕಿದ್ರು ಸರ್. ಗಾಡಿ ಹಾಕಿ ಸರ್. ಹ್ಞೂ ರೀ, ನಾವೇನಿಲ್ಲ ಸರ್, ನಾವು ಮತ್ತೆ ನಮ್ಮ ರಕ್ಷಣೆ ಮಾಡ್ಬೇಕಲ್ರಿ. ನಮ್ಮ ಮೇಲೆ ಕೈ ಮಾಡಿ ಬಿಡಿಸ್ಕೊಂಡಿರು. ನಮ್ಮ ಮೊಬೈಲ್ ಕಸ್ಕೊಂಡಿದ್ದಕ್ಕಾಗಿ ಯಾರ್ಯಾರು ಫೋನ್ ಹಚ್ಚಿಚಾರಿ ಇವರು CMಗೆ ಹಚ್ಬೋದು, ಆಮೇಲೆ ಗೃಹ ಮಂತ್ರಿಗೆ ಹಚ್ಬೋದು, ಆಮೇಲೆ ಯಾರ್ಯಾರು ಹಚ್ಚಿ MB ಪಾಟೀಲ್ಗೆ ಹಚ್ಬೋದು ಅಂತೇಳಿ ಕಸ್ಕೊಂಡ ಸರ್. ಸಂಗನಬಸವೇಶ್ವರ ಶ್ರೀಮಠ ಹುಣಸೇಳ್ರಿ.